ಓಕೆ ಗೈಸ್, ಇವತ್ತಿನ ಈ ಥರ ಒಂದು ಕ್ರಿಯೇಟಿವ್ ಫೋಟೋ ಎಡಿಟಿಂಗ್ ಸ್ನ್ಯಾಪ್ಸೀಡ್ ಅಪ್ಲಿಕೇಶನಲ್ಲಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಯಾವುದಾದ್ರೂ ಒಂದು ಮಾಡೆಲ್ ಫೋಟೋ ತೊಗೊಳ್ಳಿ, ನಿಮ್ಗೆ ಇಷ್ಟ ಆಗಿರೋದು. ಅಂದರೆ ನಿಮ್ಮ ಫೋಟೋ ಯಾವುದಾದ್ರೂ ಒಂದು ಫೋಟೋ ತೊಗೊಳ್ಳಿ ಚೆನ್ನಾಗಿರೋದು. ಅದ್ರ ಮೇಲೆ ಟೂಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ವಿಂಟೇಜ್ ಅಂತ ಸಿಗುತ್ತೆ, ವಿಂಟೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವಿಂಟೇಜ್ 12ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಂಟೇಜ್ 12ನ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಲಾಸ್ಟಲ್ಲಿ ಇಲ್ಲಿ ಸ್ಯಾಚುರೇಷನ್ ಅಂತ ಸಿಗುತ್ತೆ, ಅದನ್ನು ಡೌನ್ ಮಾಡ್ಕೊಳ್ಳಿ. ಸ್ಟೈಲ್ ಸ್ಟ್ರೆಂತ್ನ ಜಾಸ್ತಿ ಮಾಡ್ಕೊಳ್ಳಿ. ರೈಟ್ ಅಂತ ಕೊಡಿ. ರೈಟ್ ಅಂತ ಕೊಟ್ಟ ಮೇಲೆ ಇಲ್ಲಿ ಎಡಿಟ್ ಸ್ಟಾಕ್ ಅಂತ ಒಂದು ಆಪ್ಷನ್ ಬರುತ್ತೆ. ವಿವ್ ಎಡಿಟ್ಸ್ ಮೇಲೆ ಹೋಗಿ ವಿಂಟೇಜ್ನ ಸೆಲೆಕ್ಟ್ ಮಾಡ್ಕೊಂಡು ಬ್ರಷ್ನ ಸೆಲೆಕ್ಟ್ ಮಾಡ್ಕೊಂಡು ಇನ್ವರ್ಟ್ ಮಾಡ್ಕೊಳ್ಳಿ. ಇಲ್ಲಿ ಇನ್ವರ್ಟ್ ಆಪ್ಷನ್ ಸಿಗುತ್ತೆ, ಇನ್ವರ್ಟ್ ಮಾಡ್ಕೊಳ್ಳಿ. ಝೀರೋಲಿ ಇಟ್ಕೊಂಡು ಫುಲ್ಲು ಫೇಸ್ ಮೇಲೆ, ಅಂದರೆ ಫೇಸ್ ಎಲ್ಲೆಲ್ಲಿದೆ ಮಾತ್ರ ಅಲ್ಲಿ ಮಾತ್ರ ಈ ಥರ ವಾಪಸ್ ಮಾಡ್ಕೊಳ್ಳಿ ಕಲರ್ನ. ನಿಧಾನಕ್ಕೆ ಮಾಡ್ಕೊಳ್ಳಿ. ನನಗೆ ಅಭ್ಯಾಸ ಇರೋದ್ರಿಂದ ಫಾಸ್ಟಾಗಿ ಮಾಡ್ತೀನಿ. ಎಲ್ಲಾದರೂ ಮಿಸ್ಟೇಕ್ ಆದರೆ 100% ಇಟ್ಕೊಂಡು ವಾಪಸ್ ರಿಕವರಿ ಮಾಡ್ಕೊಬೋದು. ಸಿಂಪಲ್ ಅಂದರೆ ಸಿಂಪಲ್ ಆಗಿರೋವಂಥ ಒಂದು ಎಡಿಟ್ ಇದು, ಕ್ರಿಯೇಟಿವ್ ಎಡಿಟು. ಇನ್ನೂ ಸ್ನ್ಯಾಪ್ಸೀಡ್ ಫುಲ್ ಕೋರ್ಸ್ನ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಈ ಬಟನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ನೋಡ್ಕೊಬೋದು ಆರಾಮಾಗೆ. ಫುಲ್ ಫ್ರೀ ಕೋರ್ಸು, ನಿಮಗೆ ಪೇಯ್ಡ್ ಕೋರ್ಸಲ್ಲೂ ನಿಮ್ಗೆ ಆ ಥರ ಎಲ್ಲ ಹೇಳ್ಕೊಟ್ಟಿರಲ್ಲ. ಚೆಕ್ಔಟ್ ಮಾಡಿ ಒಂದ್ಸಲಿ. ಮತ್ತು ಇನ್ನು ಫೋಟೋ ಹೆಂಗೆ ನೀವು ಫೇಸ್ನ ಎಲ್ಲ ಪೋರ್ಟ್ರೇಟ್ಸ್ನೆಲ್ಲ ಫುಲ್ HD ಆಗಿ ಮಾಡ್ಕೊಳ್ಳೋದು, ಫೋನಲ್ಲೇ ತೆಗೆದಿರೋ ಫೋಟೋಗಳನ್ನ HD ಆಗಿ ಮಾಡ್ಕೊಳ್ಳೋದೆಲ್ಲ ಹಳೆಯ ವೀಡಿಯೋಸ್ನ ನೋಡಿಲ್ಲ ಅಂದರೆ ಫೇಸ್ ರೀಟಚಿಂಗ್ ಸೀರೀಸ್ನ ಒಂದ್ಸಲಿ ನೀವು ವಿಸಿಟ್ ಮಾಡಿ, ಸಕ್ಕತ್ತಾಗಿದೆ ಫೇಸ್ ರೀಟಚಿಂಗ್ ಸೀರೀಸ್. ಓಕೆ, ಈ ಥರ ಆಯಿತು. ರೈಟ್ ಅಂತ ಕೊಡಿ, ವಾಪಸ್ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ವಾಪಸ್ ಬನ್ನಿ. ಟೂಲ್ಸ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಹೋಗಿ ಡಬಲ್ ಎಕ್ಸ್ಪ್ಲೋಜರ್ನ ಸೆಲೆಕ್ಟ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಈ ಫೋಟೋಗಳ ಲಿಂಕ್ ಕೊಟ್ಟಿರ್ತೀನಿ, ಆರಾಮಾಗಿ ಈ ಫೋಟೋಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಆ್ಯಡ್ ಮಾಡಿ. ಇಲ್ಲಿ ನಿಮಗೆ ಸೆಂಟ್ರಲ್ ಒಂದು ಆಪ್ಷನ್ ಸಿಗುತ್ತೆ, ಅದಕ್ಕೆ ಆ್ಯಡ್ ಅಂತ ಕೊಡಿ. ರೈಟ್ ಅಂತ ಕೊಡಿ. ಟೂಲ್ಸ್ ಮೇಲೆ ಹೋಗಿ ತಿರ್ಗಾ ಬೇರೆ ಬೇರೆ ಫೋಟೋಗಳು ಕೊಟ್ಟಿದ್ದೀನಲ್ಲ ಅಪ್ಲೈ ಮಾಡಿ ನೋಡಿ. ಇದನ್ನು ಸೆಂಟ್ರಿಗೆ ಹಾಕ್ಕೊಳ್ಳೋಣ. ಈ ಥರ ಸೇಮ್ ಆ್ಯಡ್ ಅಂತ ಕೊಡಿ. ರೈಟ್ ಅಂತ ಕೊಡಿ. ನಿಮ್ಗೆ ಎಲ್ಲಿ ಬೇಕಲ್ಲಿ ಇಟ್ಕೊಂಡು ಕೊಡಿ. ಡಬಲ್ ಎಕ್ಸ್ಪ್ಲೋಜರ್ ಮೇಲೆ ಹೋಗಿ ಲಾಸ್ಟ್ ಫೋಟೋನ ಆ್ಯಡ್ ಮಾಡ್ಕೊಳ್ಳೋಣ. ಇದು ಬಂದು ಆಪ್ಷನಲ್, ನೀವು ಬೇಕಾದರೆ ಮಾಡ್ಕೊಬೋದು, ಬೇಡ ಅಂದರೆ ಬಿಡ್ಬೋದು, ಆಪ್ಷನಲ್ಲು. ನೋಡಿ ಇವಾಗ ಈ ಥರ ಬಂದಿದೆ. ನಿಮಗೇನಾದರೂ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ಇದು ಬೇಡ ಅಂದರೆ ಬಿಡಿ. ನೋಡಿ ನಾನು ಇಲ್ಲ ಹೆಂಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಷ್ಟೇ ಇವತ್ತಿನ ಎಡಿಟಿಂಗ್. ನೋಡಿ ಈ ಥರ ಇರೋದು, ಈ ಥರ ಎಷ್ಟು ಬೇಗ ಮುಗಿಸಿದ್ವಿ. ಇದೇನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇಲ್ಲಿ ಎಕ್ಸ್ಪೋರ್ಟ್ ಅಂತ ಇರೋದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಎಕ್ಸ್ಪೋರ್ಟ್ ಅಂತ ಕೊಡಿ. ಎಕ್ಸ್ಪೋರ್ಟ್ ಆಗುತ್ತೆ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಇನ್ನೂ ಸಕ್ಕತ್ತಾಗಿರೋ ವೀಡಿಯೋಸ್ ನಿಮಗೆ ಬರುತ್ತೆ ನೆಕ್ಸ್ಟು ಹೋಗ್ತಾ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬೈ ಗೈಸ್.